ವೀಕ್ಷಕರೇ, ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಸ್ನೇಹಿತರೆ. ನೀವು ಬೆಲ್ ಬಟನ್ ಒತ್ತಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಕೂಡಲೇ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು ಗೆಳೆಯರೆ. ಈಗ ಬನ್ನಿ ಇವತ್ತಿನ ವಿಷಯ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಹೌದು ಗೆಳೆಯರೆ, BPL ರೇಷನ್ ಕಾರ್ಡ್ 1.6 ಲಕ್ಷ ರೇಷನ್ ಕಾರ್ಡ್ ಇದುವರೆಗೂ ರದ್ದಾಗಿದೆ ಅಂತೆ, ಎಲ್ಲಾ ರಾಜ್ಯದಲ್ಲೂ ಸೇರಿ. ಯಾವ ಕಾರಣಕ್ಕೆ ಈ BPL ಕಾರ್ಡ್ ರದ್ದಾಗಿದೆ? IT-ಗೂ BPL ಕಾರ್ಡ್ ರದ್ದಾಗೋದಕ್ಕೂ ಏನ್ ಸಂಬಂಧ? ನಾವು IT ರಿಟರ್ನ್ ನಾವು ಕಟ್ಟದೇ ಇಲ್ಲ, IT ನಾವು ಕಟ್ತಾ ಇಲ್ಲ, ಆದ್ರೂ ನಮಗೆ BPL ಕಾರ್ಡ್ ರದ್ದಾಗಿದೆ. ಯಾವ ಕಾರಣಕ್ಕೆ? ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಗೆಳೆಯರೆ. ಅದಕ್ಕಿಂತ ಮುಂಚೆ ನೀವು ಎಲ್ಲೂ ಸ್ಕಿಪ್ ಮಾಡ್ದಲೇನೆ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಎಲ್ಲ ಅಪ್ಡೇಟ್ಸ್ ತಿಳಿದು ಬರುತ್ತೆ. ಸ್ಕಿಪ್ ಮಾಡಿ ಕೇಳ್ತಾ ಹೋದ್ರೆ ನಿಮಗೆ ಯಾವುದೇ ತರ ಅಪ್ಡೇಟ್ಸ್ ಗೊತ್ತಾಗಲ್ಲ ಗೆಳೆಯರೆ. ಸೊ ಅದಕ್ಕಾಗಿ ಕೊನೆ ತನಕ ವಿಡಿಯೋನ ನೋಡಿ, ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ನಿಮ್ಮ BPL ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಸಹ ನಿಮಗೆ ಹೇಳಿದ್ದೆ ಅಲ್ವಾ, ಯಾವ ಕಾರಣಕ್ಕೆ BPL ಕಾರ್ಡ್ ರದ್ದಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ರದ್ದಾಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಅದನ್ನ ಇನ್ನೊಂದ್ಸತಿ ನಿಮಗೆ ನೆನಪು ಮಾಡ್ತೀನಿ ಗೆಳೆಯರೆ. ನಿಮಗೆ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದ್ರೆ ನಾನು iCard ಅಲ್ಲಿ ನಾನು ನನ್ನ ಲಾಸ್ಟ್ ವಿಡಿಯೋದನ್ನು ಸಹ ಲಿಂಕ್ ಹಾಕಿರ್ತೀನಿ. ನೀವು ಮೇಲ್ಗಡೆ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ, ಅವಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಗೆಳೆಯರೆ. ಸರಿನಾ? ಇವಾಗ ಬನ್ನಿ, ಏನಕ್ಕೆ ಯಾವ ಕಾರಣಕ್ಕೆ BPL ರೇಷನ್ ಕಾರ್ಡ್ ರದ್ದಾಗಿರೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನೋಡಿ, ಕೆಲವೊಂದ್ಸಲ ರೇಷನ್ ಕಾರ್ಡ್ ಇದ್ರೂನು ಸಹ ನೀವು ಒಂದೊಂದ್ಸತಿ ಹೋಗ್ಬಿಟ್ಟು ಅಲ್ಲಿ ರೇಷನ್ ನ ತಗೊಂತಾ ಇರಲ್ಲ. ಒಂದೊಂದ್ಸಲ ನೀವು 2 ಅಥವಾ 3 ತಿಂಗಳಾದ್ರೂ ಸಹ ನೀವು ಹೋಗಿ ರೇಷನ್ ತಗೊಂಡೇ ಇದ್ರೂನು ಸಹ ಏನ್ ಮಾಡ್ತಾರೆ, ಆ ಕಾರ್ಡ್ನ ರದ್ದು ಮಾಡ್ತಾರೆ. ನಿಮಗೆ ಅಕ್ಕಿ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಗೆಳೆಯರೆ, ನಿಲ್ಲಿಸ್ಬಿಡ್ತಾರೆ. ಸರಿನಾ? ಹಾಗೇನೆ ನೋಡಿ, ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪ ಅಲ್ಲ ಸ್ನೇಹಿತರೆ. 1.6 ಲಕ್ಷ ಏನು BPL ರೇಷನ್ ಕಾರ್ಡ್ ರದ್ದಾಗಿದೆಯೋ ಅದರಲ್ಲಿ 80% ಅಷ್ಟು ಜನದ್ದು ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಏನಿದೆ ಅದು ಫೇಕ್ ಆಗೇ ಇದೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟೆ ಅವರು BPL ರೇಷನ್ ಕಾರ್ಡ್ ನ ತಗೊಂಡಿರುವಂತದ್ದು. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾ ಇದ್ದಾರೆ, ಆದ್ರೂ ಸಹ ಅವರಿಗೆ BPL ರೇಷನ್ ಕಾರ್ಡ್ ಇತ್ತು. ಅದನ್ನ ನೋಡಿ ಮತ್ತೆ ಏನ್ ಮಾಡಿದ್ರು, ಸ್ಕೂಟಿನಿ ಮಾಡ್ತಾನೆ ಬಂದ್ರು. ಅಂದ್ರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದಾರೋ ಅವ್ರನ್ನೆಲ್ಲ ಚೆಕ್ ಮಾಡ್ತಾನೆ ಬಂದ್ರು. ಅದಕ್ಕೋಸ್ಕರನೇ ಒಂದು ಸಮಿತಿನ ನೇಮಿಸಿದ್ರು ಸರ್ಕಾರದಿಂದ. ಆ ಸಮಿತಿಯಿಂದ ಯಾರ್ಯಾರ್ದನ್ನ IT ಕಟ್ತಾ ಇದ್ದಾರೆ, ಯಾರ್ಯಾರು IT ರಿಟರ್ನ್ ಇರ್ತಾರೆ ಅಂತವ್ರದ್ದು ಎಲ್ಲ ರೇಷನ್ ಕಾರ್ಡ್ ಏನ್ ಮಾಡಿದ್ದಾರೆ, ಇವಾಗ ರದ್ದನ್ ಮಾಡಿದ್ದಾರೆ 80% ಅಷ್ಟು. ಇನ್ನು ಉಳಿದ 30% ಅಷ್ಟು ಜನದ್ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು IT ಕಟ್ತಾ ಇಲ್ವಲ್ಲ, ಮತ್ ಏನಕ್ಕೆ IT ಒಳಗ್ ಬಂದಿದೆ ಅಂತ ಕೇಳಿದ್ರೆ, ನೋಡಿ ನಿಮಗೆ ಫಸ್ಟ್ ಗೆ ಒಂದು ಕೇಂದ್ರ ಸರ್ಕಾರ ಸ್ವಲ್ಪ ದಿನದ ಹಿಂದೆ ಹೇಳಿತ್ತು. ಏನಂತ ಹೇಳಿ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಗೆ ಒಂದ್ಸತಿ ಹೇಳಿದ್ರು. ಆಗ ಯಾರೆಲ್ಲ ಆಧಾರ್ ಕಾರ್ಡ್ ನ ಪ್ಯಾನ್ ಕಾರ್ಡ್ ಗೆ ಸೇರ್ಸಿಲ್ವೋ ಅಂತವ್ರಿಗೆ ಮತ್ತೆ 2ನೇ ಸತಿ ಇನ್ನೊಂದ್ಸತಿ ಗಡುವು ಕೊಟ್ರು. ಇನ್ನೊಂದ್ಸತಿ ಹೇಳಿದ್ರು, ಅವಾಗ್ಲೂ ಸಹ ಮಾಡ್ಲಿಲ್ಲ. ಆಗ 3ನೇ ಸತಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಫೈನ್ ನ ಇಟ್ರು. ಯಾರೆಲ್ಲ ಈಗ ಮಾಡಿಲ್ವೋ ಇಂಥ ಡೇಟ್ ಒಳಗೆ ಮಾಡ್ಕೋಬೇಕು, ಅವಾಗ 1,000 ರೂಪಾಯಿ ಕೊಟ್ಟು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿತ್ತು. ಅವಾಗ ಏನ್ ಮಾಡಿದ್ವಿ ನಾವೆಲ್ಲ, 1,000 ರೂಪಾಯಿ ಕೊಟ್ಬಿಟ್ಟು ನಾವೇನ್ ಮಾಡಿದ್ವಿ, ಆಧಾರ್ ಕಾರ್ಡ್ ನ ಪ್ಯಾನ್ ಕಾರ್ಡ್ ಗೆ ಅಟ್ಯಾಚ್ ಮಾಡಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ, ಕೊಟ್ಟಿರೋ ಗಡುವು ಮುಗ್ದೋಗಿರೋದ್ರಿಂದ ನಾವು 1,000 ರೂಪಾಯಿನ ಯಾವ್ದಕ್ ಕಟ್ಟಿದ್ವಿ, ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇರುತ್ತಲ್ಲ ಆ ಇನ್ಕಮ್ ಟ್ಯಾಕ್ಸ್ ಗೆ ನಾವು 1,000 ರೂಪಾಯಿನ ಕಟ್ಟಿರೋ ಅಂತದ್ದು ಗೆಳೆಯರೆ. ಹೌದು, ಅದೇನಾಗಿದೆ ಈಗ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದ್ರಿಂದ ನಮ್ಮ ಹೆಸರೆಲ್ಲ ಇನ್ಕಮ್ ಟ್ಯಾಕ್ಸ್ ಇದ್ರಲ್ಲಿ ಬಂದಿದೆ ಅಂತ ಬಂದಿರೋದಕ್ಕೆ ಏನಾಗಿದೆ, ಅವರು ತಪ್ಪು ಮಾಹಿತಿನ ಕೊಟ್ಟಿದ್ದಾರೆ ಗೆಳೆಯರೆ. ಅದ್ರ ಜೊತೆಗೆ ಏನ್ 80% ಇತ್ತು ಅದ್ರ ಜೊತೆಗೆ 30% ಇರೋ ಈ ತರ ಇರೋವಂತವ್ರದನ್ನು ಸಹ ಲೀಸ್ಟ್ ಅಲ್ಲಿ ಸೇರಿಸಿದ್ದಾರೆ. ಇದು ಗೌರ್ಮೆಂಟ್ ಮಾಡಿರೋ ಮಿಸ್ಟೇಕ್. ಬಟ್ ಆದ್ರೆ ನೋಡಿ, ಇವಾಗ ಜನ ಅನುಭವಿಸ್ಬೇಕಾಗಿದೆ ಇದನ್ನ. ಇವಾಗ ಏನ್ ಹೇಳ್ತಾ ಇದಾರೆ, ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವಾ, ಈಗ ಅಲ್ಲೋದ್ರೆ ಅವ್ರು ಹೇಳ್ತಾ ಇದಾರೆ, ಇಲ್ಲ ನೀವು ಹೋಗ್ಬಿಟ್ಟು ಒಂದ್ಸತಿ ಇಲ್ಲಿ ಹೋಗಿ ಚೆಕ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾ ಇದಾರೆ. ರೇಷನ್ ಕೊಡ್ತಾ ಇಲ್ಲ, ಅವ್ರಿಗೆ ರೇಷನ್ ಕೊಡ್ತಾ ಇಲ್ಲ. ಈ ಕಡೆ ಅನ್ನಭಾಗ್ಯ ಹಣನೂ ಇಲ್ಲ. ಈ ಕಡೆ ನೋಡಿ, ಇವಾಗ ಅವರಿಗೆ ಏನಾಯ್ತು, APL ಕಾರ್ಡ್ನು ಬರಲ್ಲ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ರೇಷನ್ ಕಾರ್ಡೇ ಇಲ್ಲ, ರೇಷನ್ ಕಾರ್ಡು ಇಲ್ಲ, ಈ ಕಡೆ ಇದು ಇಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿದೂ ಬರಲ್ಲ ಅವ್ರಿಗೆ ಅಲ್ವಾ. ನೋಡಿ ಎಷ್ಟೆಲ್ಲಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನ ಸರಿಪಡಿಸೋದು ಹೇಗೆ ನೋಡಿ, ಈಗ ಏನ್ ಹೇಳ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ಓಕೆ ನೀವು ಇವಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಿಲ್ಲ ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ಆಫೀಸಿಂದ ನಮಗೆ NOC ಅಂತ ಹೇಳಿದ್ರೆ ನಾನ್ ಅಬ್ಜೆಕ್ಷನ್ ಲೆಟರ್ ಅಂತ ಹೇಳ್ಬಿಟ್ಟು
ಆಯ್ತಾ, ಅದನ್ನ ನೀವು ತಂದ್ಕೊಡಿ, ತಂದ್ಕೊಟ್ರೆ ನಾವು ಅದನ್ನ ರೇಷನ್ ಕಾರ್ಡ್ ನ ಇದ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ನೋಡಿ ಇನ್ಕಮ್ ಟ್ಯಾಕ್ಸ್ ಅವರು ಯಾವುದೇ ತರನು ಸಹ ನಾವು NOC ನ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಹ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಗೆಳೆಯರೆ. ಇದು ಏನ್ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಏನಾದ್ರೂ ಆಗ್ಲಿ, ಸರ್ಕಾರದಿಂದ ಒಂದು ತಪ್ಪಿಂದ ಎಷ್ಟೋ ಸಾಮಾನ್ಯ ಜನಕ್ಕೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಗೆಳೆಯರೆ ಅಲ್ವಾ. ಈಗ ನೋಡಿ ಎಷ್ಟೋ ಕಡೆ ತುಂಬಾ ಅಂತ ಹೇಳಿದ್ರೆ ಬೆಂಗಳೂರು ಇದೆಯಲ್ಲ, ಬೆಂಗಳೂರಲ್ಲಿ 13,000ದಷ್ಟು ರೇಷನ್ ಕಾರ್ಡ್ ರದ್ದಾಗಿದೆಯಂತೆ. ಹಾಗೇನೆ ಅದು ಫಸ್ಟ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಬೆಳಗಾಂ ಬಂದ್ಬಿಟ್ಟು 7,000 ಹತ್ರ ರೇಷನ್ ಕಾರ್ಡ್ ರದ್ದಾಗಿದೆ. ಶಿವಮೊಗ್ಗ ಬಂದ್ಬಿಟ್ಟು 5,000 ಹತ್ರ ರೇಷನ್ ಕಾರ್ಡ್ ರದ್ದಾಗಿದೆ ಗೆಳೆಯರೆ. ಈಗ ನೋಡಿದ್ರಲ್ಲ, ನೀವು ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ರದ್ದಾಗಿದ್ಯೋ ಇಲ್ವೋ ನೀವು ಮನೆಯಲ್ಲಿ ಕೂತ್ಕೊಂಡು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಗೊತ್ತಿದ್ದಲ್ಲಿ ಅಥವಾ ಗೊತ್ತಿಲ್ಲ ಮೇಡಮ್ ಅದನ್ನೊಂದು ತಿಳಿಸ್ಕೊಡಿ ಅಂತ ಹೇಳಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಅದನ್ನ ನಾನು ನಿಮ್ಮ ಮನೆಯಲ್ಲೇನೆ ನಿಮ್ಮ ಮೊಬೈಲಲ್ಲೇ ಹೇಗೆ ಚೆಕ್ ಮಾಡೋದನ್ನ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗೇನೆ ಇಲ್ಲ ರೇಷನ್ ನೀವು ತರೋಕ್ ಹೋದಾಗ್ಲೂ ಸಹ ಗೊತ್ತಾಗತ್ತೆ ನಿಮಗೆ ಯಾವ ಕಾರಣಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿಲ್ಲ ಅಂತ ಹೇಳಿದ್ಮೇಲೆ ನೀವು ದಯವಿಟ್ಟು 1 ತಿಂಗಳು ಸಹ ತಪ್ಪಿಸ್ತಲೇ ರೇಷನ್ ತಗೋಬೇಕು. ಹಾಗೇನೆ ಯಾರ್ದೆಲ್ಲ KYC ಆಗಿಲ್ಲ, ಇದನ್ನು ನೋಡಿ ಅಪ್ಡೇಟ್ ಇದೆ, KYC ಮತ್ತೆ ಮಾಡಿಸ್ಬೇಕಂತನೂ ಹೇಳಿದ್ದಾರೆ. ನಿಮ್ಮ ತಮ್ಮನ ಕೊಟ್ಬಿಟ್ಟು ಹೋಗಿ ಹೌದು ನಾವು ರೇಷನ್ ತಗೊಂತಾ ಇದೀವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸತಿ ನಿಮ್ ತಮ್ಮನ ಕೊಟ್ಬಿಟ್ಟು ಅಲ್ಲಿ ನೀವು KYC ನ ಮಾಡಿಸ್ಬೇಕಾಗತ್ತೆ. ನಿಮ್ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ಆಯ್ತಾ. ಇದನ್ನೊಂದು ಮಾಡಿಸ್ಕೊಂಡಿದ್ದಲ್ಲಿ ನಿಮಗೆ ಅನ್ನಭಾಗ್ಯ ಹಣ ಏನಿದೆ ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಸ್ನೇಹಿತರೆ. ಯಾವ್ದನ್ನ ಸ್ಕೀಮ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದರೋ ಅನ್ನಭಾಗ್ಯನೂ ನಿಲ್ತಾ ಇಲ್ಲ. ಹಾಗೆ ಗೃಹಲಕ್ಷ್ಮಿದೂ ಸಹ ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. 7ನೇ ತಾರೀಕು ನಿಮಗೆ ಜುಲೈ ಹಣವನ್ನು ಹಾಕ್ತಾ ಇದ್ದಾರೆ. ಹಾಗೆ 9ನೇ ತಾರೀಕು ನಿಮಗೆ ಆಗಸ್ಟ್ ತಿಂಗಳ ಹಣವನ್ನು ನಿಮಗೆ ಜಮಾ ಮಾಡ್ತಾ ಇದ್ದಾರೆ ಗೆಳೆಯರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಗೆಳೆಯರೆ. ಇನ್ನು ಹೆಚ್ಚೆಚ್ಚಾಗಿ ನನ್ನ ವಿಡಿಯೋಸ್ನ ನೋಡಿ, ಹಾಗೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಧನ್ಯವಾದಗಳು.